ಗೆಳೆಯರ ನಮಸ್ಕಾರಗಳು. ದಿವ್ಯಾನಂದ ಮೂರ್ತಿ ಮಾತಾಡ್ತಾ ಇದ್ದೀನಿ, ದಿವ್ಯಾರೂಪ ಚಾನಲ್ನಿಂದ. ಕೆಲವು ವೇಳೆ ಮನುಷ್ಯರಿಗೆ ಒಂದೊಂದು ಸಮಯದಲ್ಲಿ ಒಂದೊಂದು ರೀತಿ ಅನ್ನಿಸ್ತಾ ಇರುತ್ತಂತೆ. ಒಂದು ಸರಿ ನಾನು ಚೆನ್ನಾಗಿದ್ದೀನಿ, ಪ್ರಪಂಚ ಚೆನ್ನಾಗಿಲ್ಲ ಅಂತ ಅನಿಸುತ್ತಂತೆ. ಇನ್ನೊಂದು ಸರಿ ನಾ ಚೆನ್ನಾಗಿಲ್ಲ, ಪ್ರಪಂಚ ಚೆನ್ನಾಗಿದೆ ಅಂತ ಅನಿಸುತ್ತಂತೆ. ಇನ್ನೂ ಸ್ವಲ್ಪ ಕಾಲ ಆದಮೇಲೆ ನಾನೂ ಚೆನ್ನಾಗಿಲ್ಲ, ಪ್ರಪಂಚನೂ ಚೆನ್ನಾಗಿಲ್ಲ ಅನಿಸುತ್ತಂತೆ. ಒಂದೊಂದು ಸಂದರ್ಭದಲ್ಲಿ ಮಾತ್ರ ನಾನು ಚೆನ್ನಾಗಿದ್ದೇನೆ, ಪ್ರಪಂಚನೂ ಚೆನ್ನಾಗಿದೆ ಅಂತ ಅನಿಸುತ್ತಂತೆ. ಆ ಕಾಲಘಟ್ಟದಲ್ಲಿ ಮನುಷ್ಯನ ಎಲ್ಲ ಕೆಲಸಗಳು ಕೈಗೂಡ್ತವಂತೆ. ಅವನು ಭಾಳ ಸಂತೋಷವಾಗಿರ್ತಾನಂತೆ, ಚೇತೋಹಾರಿಯಾಗಿ ಇರ್ತಾನಂತೆ. ಇದು ಒಬ್ಬ ಮನುಷ್ಯ ವಿವಿಧ ಕಾಲಘಟ್ಟದಲ್ಲಿ ಅವನಿಗೆ ಅನಿಸುವಂಥ ಭಾವನೆಗಳು ಅಂತ ಅನೇಕರು ಹೇಳ್ತಾರೆ. ತಾವು ಸಹ ಈ ಮಾತುಗಳನ್ನ ಎಂದಾದರೂ ನಿಮ್ಮ ಜೀವನದಲ್ಲಿ ಕೇಳಿರ್ತೀರಿ. ಅದೇ ಥರ ಈಗ ನಾನು 4 ಥರದ ಮನುಷ್ಯರು ಹೆಂಗಿರ್ತಾರೆ ಅಂತ ಹೇಳ್ತೀನಿ ನೋಡಿ. ನನ್ನ ಅರಿವಿಗೆ ಬಂದಿರತಕ್ಕಂಥ ವಿಚಾರಗಳನ್ನ ನಿಮ್ಮ ಮುಂದೆ ಹಂಚ್ಕೋತಾ ಇದ್ದೀನಿ. ಕೆಲವು ಮನುಷ್ಯರು ಹೃದಯಪೂರ್ವಕವಾಗಿ, ಮನಃಪೂರ್ವಕವಾಗಿ ಒಳ್ಳೆಯ ಗುಣ, ನಡತೆ, ಬೇರೆಯವರಿಗೆ ಸ್ಪಂದನೆ, ಬೇರೆಯವ್ರನ್ನ ಚೆನ್ನಾಗಿ ನಡೆಸಬೇಕು, ಈ ಥರ ಅನೇಕ ಉದಾತ್ತ ಗುಣಗಳಿರ್ತವೆ. ಆದರೆ ಹೊರನೋಟಕ್ಕೆ ಅವರು ಸ್ವಲ್ಪ ಖಂಡಿತವಾದಿಯಾಗಿರ್ತಾರೆ, ನೇರ ಸ್ವಭಾವವಾಗಿ. ಹೊರನೋಟಕ್ಕೆ ಅವರು ಬೇರೆಯವ್ರ ಕಣ್ಣಿಗೆ ಸ್ವಲ್ಪ ಕಟುವಾಗಿ ಕಾಣ್ತಾ ಇರ್ತಾರೆ. ಅವರು ಖಂಡಿತವಾದಿ, ಲೋಕವಿರೋಧಿ ಅನ್ಸ್ಕೊತಾರೆ. ಅವರ ಹೃದಯದಲ್ಲಿ ಭಾಳ ಜೇನಿನಂಥ ಅದ್ಭುತವಾದ ಮನಸ್ಥಿತಿ ಇದ್ದರೂ ಕೂಡ ಅವರು ಯಾವಾಗಲೂ ಹೊರನೋಟಕ್ಕೆ ಸ್ವಲ್ಪ ಹೊರಟಾಗಿ ಕಾಣ್ತಾ ಇರ್ತಾರೆ. ಕೆಲವರು ಇರ್ತಾರೆ ಒಳಗಡೆ ಭಾಳ ಕಲ್ಮಶವಾದ ಭಾವನೆಗಳನ್ನ ಇಟ್ಕೊಂಡಿರ್ತಾರೆ. ಭಾಳ ಬೇರೆಯವ್ರ ಏಳಿಗೆಯನ್ನು ಬಯಸದೆ ತಮ್ಮ ಸ್ವಾರ್ಥಪರವಾದ ನಿಲುವುಗಳನ್ನೇ ತಗೊಂಡು ಅದನ್ನೇ ಸಾಧಿಸ್ತಾ ಇರ್ತಾರೆ. ಆದರೆ ಹೊರನೋಟಕ್ಕೆ ಬೇರೆಯವ್ರ ಜೊತೆ ಭಾಳ ನೈಸಾಗಿರ್ತಾರೆ, ಭಾಳ ಮೃದುವಾಗಿ, ಮಧುರವಾಗಿ ಮಾತಾಡ್ತಾರೆ. ಇನ್ನು ಕೆಲವರು ಒಳಗಡೆನೂ ಕೂಡ ಸ್ವಲ್ಪ ಹೊರಟಾಗಿರ್ತಾರೆ, ಹೊರಗಡೆನೂ ಕೂಡ ಹೊರಟಾಗಿರ್ತಾರೆ. ಈ ಮೂರನೇ ವರ್ಗದವರು ಜೀವನದಲ್ಲಿ ಏನು ಸಾಧಿಸೋಕ್ಕಾಗಲ್ಲ. ಯಾಕೆಂದರೆ ಅವ್ರು ಮೂಲಭೂತವಾಗಿ ಒಳಗಡೆ ಮತ್ತು ಹೊರಗಡೆ ಎರಡೂ ಕೂಡ ಅವ್ರು ಸರಿಯಾಗಿಲ್ಲದೆ ಇರೋದ್ರಿಂದ ಅವರು ಏನೂ ಸಾಧಿಸೋಕ್ಕಾಗಲ್ಲ. ಈಗ ಮೊದಲನೆಯವರು ಭಾಳ ಒಳಗಡೆ ಚೆನ್ನಾಗಿದ್ದರೂ ಹೊರಗಡೆ ಜನಕ್ಕೆ ಅವರು ಸ್ವಲ್ಪ ಕಹಿಯಾಗಿ ಕಂಡರೂ ಕೂಡ ಕಾಲಕ್ರಮೇಣ ಅವರಲ್ಲಿರ್ತಕ್ಕಂಥ ಒಳ್ಳೆತನ ಜನಗಳಿಗೆ ಅರ್ಥ ಆಗುತ್ತೆ ಗೆಳೆಯರೆ. ಆದರೆ ಸ್ವಲ್ಪ ಕಾಲ ಮಿಂಚಿರುತ್ತೆ. ಇನ್ನು ಎರಡನೇವರು ಒಳಗಡೆ ಕಲ್ಮಶವಾದ ಭಾವನೆ ಇಟ್ಕೊಂಡು ಹೊರಗಡೆ ಚೆನ್ನಾಗಿರ್ತಾರೆ. ಅವ್ರದ್ದು ನಾಟಕ ಅಂತ ಭಾಳ ಜನಕ್ಕೆ ಗೊತ್ತಾಗುತ್ತೆ. ಅವರು ಅಲ್ಲಿವರೆಗೆ ತಮಗೇನು ಬೇಕೋ ಅದನ್ನ ಸ್ವಲ್ಪ ಮಟ್ಟಿಗೆ ಸಾಧಿಸ್ಕೊಂಡಿರ್ತಾರೆ. ಮೂರನೇವ್ರು ಹೇಳಿದ್ನಲ್ಲ, ಎರಡೂ ಕಡೆ ಸರಿ ಇರಲ್ಲ. ಆದರೆ ನಾಲ್ಕನೇವ್ರು ಇರ್ತಾರೆ ಗೆಳೆಯರೆ. ಅವರು ಒಳಗಡೆನೂ ಅದ್ಭುತವಾದ ಭಾವನೆಗಳು, ಒಳ್ಳೆಯ ವಿಚಾರಗಳು ತುಂಬಿಕೊಂಡಿರ್ತಾರೆ. ಬೇರೆಯವ್ರ ಬಗ್ಗೆ ಒಳ್ಳೆಯ ದಯೆ, ಕರುಣೆ, ಅನುಕಂಪ, ಬೇರೆಯವರ ಪ್ರಗತಿನ ತಮ್ಮ ಪ್ರಗತಿ ಅಂತ ತಿಳ್ಕೊತಾರೆ. ಅದೇ ಥರ ಅವರ ಮಾತೂ ಕೂಡ ಮೃದುವಾಗಿರುತ್ತೆ. ಅದು ನಿಜಕ್ಕೂ ಅದ್ಭುತವಾದ ಮಾರ್ಗ. ಈಗ ಮೊದಲನೆಯವರು ಒಳಗಡೆ ಸರಿಯಾಗಿದ್ದರೂ ಕೂಡ ಹೊರಗಡೆ ತಮ್ಮ ಮಾತುಕತೆಯಿಂದ ಹೊರಟಾಗಿರ್ತಾರಲ್ಲ ಗೆಳೆಯರೆ, ಅವರು ಈ 4ನೆಯವ್ರ ರೀತಿ ಆಗಬೇಕು. ಒಳಗಡೆ ಅದ್ಭುತವಾದ ಭಾವನೆಗಳ ಜೊತೆಗೆ ಹೊರಗಡೆನೂ ಕೂಡ ಸ್ವಲ್ಪ ಮೃದುವಾದ ಮಾತುಕತೆ, ನಯವಿನಯದ ವಿಚಾರ ಮಂಡನೆ, ಇಂಥವನ್ನೆಲ್ಲ ಸ್ವಲ್ಪ ರೂಢಿಸ್ಕೊಂಡಾಗ ನಿಜಕ್ಕೂ ಅವರು ಅದ್ಭುತವಾದ ವ್ಯಕ್ತಿಗಳಾಗ್ತಾರೆ ಗೆಳೆಯರೆ. ಯಾವಾಗ 4ನೇ ವರ್ಗ ಹೇಳಿದ್ನಲ್ಲ ನಾನು, ಒಳಗಡೆನೂ ಕೂಡ ಚೆನ್ನಾಗಿದ್ದು ಹೊರಗಡೆನೂ ಕೂಡ ಚೆನ್ನಾಗಿರ್ತಾರಲ್ಲ, ಅವ್ರಿಗಿಂತೂ ಒಂದು ಮಟ್ಟಕ್ಕೆ ಮೇಲಕ್ಕೆ ಹೋಗ್ತಾರೆ ಇವರು. ಯಾಕೆಂದರೆ ಒಳಗಡೆ ಚೆನ್ನಾಗಿದ್ದು ಹೊರಗಡೆ ಹೊರಟಾಗಿದ್ದಂಥ ಕಾಲದಲ್ಲಿ ಜನಗಳು ಅವ್ರನ್ನ ಯಾವ ಥರ ಜಡ್ಜ್ ಮಾಡ್ತಾಯಿದ್ರು,
ಯಾವ ಥರ ಪಾಠಗಳನ್ನ ಕಲಿಸಿರ್ತಾರೆ. ಅವರ ಒಳಗಿನ ಒಳ್ಳೆಯತನಕ್ಕೆ ಯಾವುದೇ ಬೆಲೆ ಕೊಡದೆ ಹೊರಗಿರೋದನ್ನೇ ಇಟ್ಕೊಂಡು ಅವನು ನಿಷ್ಠುರವಾದಿ ಖಂಡಿತವಾದಿ ಮಾಡ್ತಾ ಇರ್ತಾರೆ. ಅವರು ಕಲಿಸಿರ್ತಕ್ಕಂಥ ನೋವುಗಳು ಅವರು ಪರಿವರ್ತನೆಗೊಂಡಾಗ ತಮ್ಮ ಒಳಗಿನ ಭಾವನೆಗಳ ಥರ ಹೊರಗಡೆನೂ ಸ್ವಲ್ಪ ಮಾರ್ಪಾಡುಗಳನ್ನ ತಂದುಕೊಂಡಾಗ ಜನರು ಕಲಿಸಿರೋ ನೋವಿನ ಪಾಠಗಳಿಂದಾಗಿ ಅವರು ಮತ್ತಷ್ಟು ಮೆರುಗು ಪಡೀತಾರೆ. ಆ ಹಂತಕ್ಕೆ ಮನುಷ್ಯ ಬರಬೇಕು ಗೆಳೆಯರೆ. ಅವರ ಆಲೋಚನೆ, ಮಾತು ಮತ್ತು ಕೃತಿಗಳು ಎಲ್ಲ ಆಗ ಒಂದೇ ಥರ ಆಗಿಬಿಡ್ತವೆ ಗೆಳೆಯರೆ. ಅದು ಸ್ವಲ್ಪ ಕಷ್ಟ ಸಾಧ್ಯವಾದ ಕೆಲಸ. ಅದನ್ನು ನಾವು ಪ್ರಾಕ್ಟೀಸ್ ಮಾಡ್ಕೊಂಬಿಟ್ರೆ ನಿಜಕ್ಕೂ ಜೀವನ ಅದ್ಭುತವಾಗಿರುತ್ತೆ ಗೆಳೆಯರೆ. ಯಾಕೆಂದರೆ ಅವರ ಮಾತು ಕೃತಿ ಎಲ್ಲವೂ ಒಂದೇ ಆದದ್ರಿಂದ ಅವರ ನಯ ವಿನಯದ ನಡತೆ ಎಲ್ಲ ಮೇಳೈಸಿಕೊಂಡಾಗ ಚಿನ್ನದ ಉಂಗುರಕ್ಕೆ ವಜ್ರದ ಅರಳನ್ನು ಹಾಕಿದ ರೀತಿ ಅವರ ಜೀವನ ಎಲ್ಲ ರೀತಿಯು ಸುಂದರವಾಗಿರುತ್ತೆ. ಅಂಥವರಿಂದನೂ ಕೂಡ ಸಮಾಜಕ್ಕೆ ಒಳ್ಳೆಯ ಕೆಲಸಗಳಾಗ್ತವೆ. ಅಂಥ ಒಂದು ವ್ಯಕ್ತಿತ್ವವನ್ನು ರೂಢಿಸ್ಕೊಳ್ಳುವಂಥ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ನನ್ನ ಈ ದಿನದ ಹಂಚಿಕೆಯನ್ನು ನಿಮ್ಮ ಮುಂದೆ ಹಂಚ್ಕೋತಾ ಇದ್ದೀನಿ. ಎಂದಿನಂತೆ ನಿಮ್ಮಲ್ಲಿ ಮನವಿ ಮಾಡ್ತೀನಿ, ನನ್ನ ದಿವ್ಯಾರೂಪ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಗೆಳೆಯರಿಗೂ ವಿಡಿಯೋ ಲಿಂಕ್ ಕಳಿಸೋ ಮೂಲಕ ಹೆಚ್ಚಿನ ಸಂಖ್ಯೆಯಲ್ಲಿ ಸಬ್ಸ್ಕ್ರೈಬ್ ಆಗುವಂತೆ ಮಾಡ್ತೀರಿ ಅನ್ನೋ ನಂಬಿಕೆಯೊಡನೆ ಮತ್ತೊಂದು ಸಂಚಿಕೆಯಲ್ಲಿ ಇನ್ನೊಂದು ವಿಚಾರದೊಂದಿಗೆ ನಿಮಗೆ ಸಿಗ್ತೀನಿ ಗೆಳೆಯರೆ. ಖಂಡಿತ ಅಲ್ಲಿವರೆಗೆ ನನ್ನ ಮನದಾಳದ ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು.